ಶ್ರೀಯಾದವಾದ್ರಿನಿಲಯಂ ಶ್ರಿತಕಲ್ಪವೃಕ್ಷಂ ನಾರಾಯಣಂ ನಿಖಿಲಲೋಕನಿದಾನಭೂತಂ ನಿಸ್ಸೀಮನಿರ್ಮಲಗುಣಂ ನಿರವದ್ಯರೂಪಂ ನಿತ್ಯಂ ನಮಾಮಿ ಶಿರಸಾ ಸಕಲಾರ್ಥಸಿದ್ಧೈ ಕಮಲಾಕುಚಕಸ್ತೂರಿ ಕರ್ದಮಾಂಕಿತವಕ್ಷಸೆ ಯಾದವಾದ್ರಿನಿವಾಸಾಯ ಸಂಪತ್ಪುತ್ರಾಯ ಮಂಗಲಂ. ಶ್ರೀ ಚಲುವನಾರಾಯಣ ಸ್ವಾಮಿ ತಿರುನಾರಾಯಣ ಸ್ವಾಮಿಯವರು ಯಾದವಗಿರಿ ಎಂದರೆ ಮೇಲುಕೋಟೆಯಲ್ಲಿ ಅವತಾರ ಮಾಡಿದ ದಿನ. ಸಾಮಾನ್ಯವಾಗಿ ಮನುಷ್ಯರಿಗೆಲ್ಲರಿಗೂ ಹುಟ್ಟಿದ ಹಬ್ಬ ಎಂದು ಆಚರಿಸಲಾಗುತ್ತದೆ. ಹುಟ್ಟಿದ ಹಬ್ಬ ಎಂದರೆ ಈ ಭೂಮಿಯಲ್ಲಿ ತಾಯಿಯ ಗರ್ಭದಿಂದ ಜನಿಸಿದ ದಿನ. ಆದರೆ ಪರಾತ್ಪರನಾದ ಪರಬ್ರಹ್ಮ ವಸ್ತುವಾದ ಹುಟ್ಟು ಸಾವುಗಳಿಲ್ಲದ, ಹಸಿವು ನೀರಡಿಕೆಗಳಿಲ್ಲದ, ಮುಪ್ಪು ವೃದ್ಧಾಪ್ಯ ರೋಗಗಳಿಲ್ಲದ ಪರಮಾತ್ಮನಿಗೆ ಹುಟ್ಟಿದ ಹಬ್ಬ ಹೇಗೆ ಸಾಧ್ಯ ಎಂದು ನೀವೆಲ್ಲ ಭಾವಿಸಬಹುದು. ಆದರೆ ಪರಮಾತ್ಮನಾದಂತಹ ಶ್ರೀಮನ್ನಾರಾಯಣನು ಭೂಮಿಯಲ್ಲಿ ಅವತಾರ ಮಾಡಿದ ದಿನ. ಹುಟ್ಟಿಗೂ ಅವತಾರಕ್ಕೂ ಇರುವ ವ್ಯತ್ಯಾಸ ಏನೆಂದರೆ, ಹುಟ್ಟು ನಮ್ಮ ಅಧೀನದಲ್ಲಿಲ್ಲ. ಕರ್ಮದ ಪಾಪದ ಫಲಗಳಿಂದ ನಾವು ಇಲ್ಲಿ ಹುಟ್ಟುತ್ತೇವೆ. ಅವತಾರ ಎಂದರೆ ತಾನೇ ಇಷ್ಟಪಟ್ಟು ತಾನು ಎಲ್ಲಿಗೆ ಬೇಕಾದರೂ ಹೋಗಬಹುದಾದ ಶಕ್ತಿಯನ್ನು ಉಳ್ಳವನಾಗಿರುತ್ತಾನೆ. ಸನತ್ಕುಮಾರ ಮಹರ್ಷಿಗಳು ಮೇಲುಕೋಟೆಯಲ್ಲಿ ಶ್ರೀ ಚಲುವನಾರಾಯಣ ಸ್ವಾಮಿಯವರನ್ನು ಪ್ರತಿಷ್ಠೆ ಮಾಡಿದ ದಿನ ಇಂದು. ಹಾಗಾಗಿಯೇ ಇದು ಅವತಾರದ ದಿನ. ಹಾಗಾಗಿ ಚಲುವನಾರಾಯಣನಿಗೆ ಹುಟ್ಟಿದ ಹಬ್ಬ ಎಂದರೆ ಅವತಾರ ಮಾಡಿದ ದಿನ ಎಂದರ್ಥ. ಯಾದವಗಿರಿ ಮಹಾತ್ಮ್ಯದಲ್ಲಿ ಹೀಗೆ ಹೇಳಲಾಗಿದೆ, ಶ್ರೀ ಯಾದವಾದ್ರಿನಿಲಯಂ, ಶ್ರೀ ಯಾದವಗಿರಿ ಎಂಬ ಜಾಗದಲ್ಲಿರುವವನು ಶ್ರಿತಕಲ್ಪವೃಕ್ಷಂ, ಯಾರು ಅವನಿಗೆ ನಮಸ್ಕಾರ ಮಾಡುತ್ತಾರೋ ಅವರಿಗೆ ಕೇಳಿದ್ದೆಲ್ಲವನ್ನೂ ಕೊಡುವವನು. ನಾರಾಯಣಂ, ಅವನೇ ನಾರಾಯಣ. ನಿಖಿಲಲೋಕ ನಿದಾನಭೂತಂ, ಇಡೀ ಪ್ರಪಂಚಕ್ಕೆ ನಿದಾನ ಎಂದರೆ ಕಾರಣಭೂತನಾಗಿರುವವನು. ನಿಸ್ಸೀಮ ನಿರ್ಮಲ ಗುಣಂ, ಅವನಿಗೆ ಸಮನಾದವರು ಯಾರೂ ಇಲ್ಲ, ಆದ್ದರಿಂದಲೇ ಅವನು ನಿಸ್ಸೀಮ. ಮತ್ತು ಅವನಲ್ಲಿ ಯಾವ ಕೆಟ್ಟ ಗುಣಗಳೂ ಇಲ್ಲ, ಆದ್ದರಿಂದ ಅವನು ನಿರ್ಮಲ ಗುಣ. ನಿರವದ್ಯ ರೂಪಂ, ಅವನ ರೂಪಕ್ಕೆ ಸಮಾನವಾದ ಯಾರೂ ಇಲ್ಲ, ಆದ್ದರಿಂದಲೇ ಅವನು ಚಲುವನಾರಾಯಣ. ಅವನ ಚಲುವಿಗೆ ಇನ್ನೊಬ್ಬ ಮತ್ತೊಬ್ಬ ಯಾರನ್ನೂ ಅವನಿಗೆ ಸಮಾನವಾಗಿ ನೋಡಲಾಗುವುದಿಲ್ಲ ಅಥವಾ ಹೋಲಿಸಲಾಗುವುದಿಲ್ಲ, ಅಷ್ಟು ಸುಂದರನಾದವನು. ಅಂತಹ ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನು ನಿತ್ಯಂ ನಮಾಮಿ ಶಿರಸಾ, ತಲೆಬಾಗಿ ನಿತ್ಯವೂ ನಮಸ್ಕರಿಸುತ್ತೇನೆ. ಏಕೆಂದರೆ ಸಕಲಾರ್ಥ ಸಿದ್ಧಿ, ನಾನು ಕೇಳಿದ್ದೆಲ್ಲವನ್ನೂ ಕೊಡುವಂತಹ ಪರಮಾತ್ಮ ಅವನು.